ನಮಸ್ಕಾರಿ ತಿಂಡಿ ಮಂದಿಗೆ ಇವತ್ತ ಬೆಂಕಿ ಬಬ್ಲಾದಿ ಮ್ಯಾಚ್ ಅನ್ನಕಿನ ತಿಂಡಿ ಮ್ಯಾಚ್ ಅನ್ನಕಿನ ವಾಡಿ ಬಡ್ಡಿ ಕಡಿ ಮ್ಯಾಚ್ ಇವತ್ತಿರೋದು. ಈ ಕಡೆ ಪಂಜಾಬ್ ಪ್ಲೇಯರ್ಸ್ ಕೂಡ ಬೆಂಕಿ ಮೇಲೆ ಅದಾರ, ಈ ಕಡೆ RCB ಪ್ಲೇಯರ್ಸ್ ಅಂತೂ ಹೇಳಕ ಹೋಗ್ಬಾರ್ದು. ಹೆಂಗಪ್ಪ ವರ್ಷ ಬರೇ ನಮ್ಮ RCB ಟೀಮ್ ಹೆಂಗಪ್ಪ ಅಂದ್ರ ಬರ್ತಿತ್ತು, ಕ್ವಾಲಿಫೈ ಬರ್ತಿತ್ತು, ವರ್ಷ ಬರ್ತೈತಿ. 5 ವರ್ಷ 6 ವರ್ಷ ಆತ್ರಿ ಕ್ವಾಲಿಫೈಗೆ ಏನು ಕಂಟಿನ್ಯೂಸ್ ಅವ್ರ ಮೇಲೆ ಇವ್ರ ಮೇಲೆ ಡಿಪೆಂಡ್ ಆಗಿ ಕ್ವಾಲಿಫೈ ಬರ್ತಿದ್ವಿ. ಆದ್ರ ಫೈನಲ್ಗೆ ಹೋಗೋಕೆ ಸನಿಯಾಕೇನು ಬರ್ತಿದ್ವಲ್ರಿ, ಆದ್ರೆ ಫೈನಲ್ ಆಡಕ್ ಹಾಕಿದ್ದಿಲ್ಲ. ಆದ್ರೆ ಈ ಸಮಯ ಪಕ್ಕ ಪಂಜಾಬ್ ಹೊಡೆದು ಫೈನಲ್ಗೆ ಹೋಗಿ ಕುಂತು ಕಪ್ ಎತ್ಕೊಂಡು ಹೋಗಿವಿ. ಏನು ಈ ಜಗತ್ತೇ ನಾವು ಈ ಜನ್ರೇಷನ್ ಮಂದಿ ಏನೇನು ನೋಡ್ಬೇಕಾಗಿತ್ತಲ್ಲ, ಅಂದ್ರೆ ನಾವು ಬದುಕಿದ್ದ ಜೀವಂತ ಇದ್ದ ಉಳ್ಳಿ ಹೋಗೋಕಿನ ಮುಂಚಾಗ ಜೀವಂತ ಇದ್ದ ಏನೇನು ನೋಡ್ಬೇಕಾಗಿತ್ತಲ್ಲ ಅದನ್ನೆಲ್ಲ ನೋಡಿಬಿಟ್ಟಕ ಇದೊಂದು ಆಗಿಬಿಡ್ತಪ್ಪ, ನೋಡ್ಬಿಟ್ಟಂಗ ಆತ. ಮಹಾ ಕುಂಭಮೇಳ ನೋಡಿದ್ವಿ. 169 ವರ್ಷಕ್ಕೆ ಮಹಾ ಕುಂಭಮೇಳ ನಡೀತಿತ್ತು. ಅದು ಕುಂಭಮೇಳ ನೋಡಿದ್ವಿ. ಈ ಕಡೆ ಪಾಕಿಸ್ತಾನ ವರ್ಸಸ್ ಇಂಡಿಯಾ, ಅದು ಯುದ್ಧನೂ ಕೂಡ ನಮ್ಮ ಇದ್ರಾಗ ನಡೆದು ಹೋತು. ಈ ಕಡೆ ನಮ್ಮ ಇದ್ರಾಗ ನಡಿಬೇಕಾಯ್ತು ಏನಪ್ಪ ಅಂದ್ರೆ ಈಗ RCB ಕಪ್ ಒಂದು ಗೆಲ್ಬೇಕು. ಕಪ್ ಒಂದು ಗೆತ್ತಪ್ಪ ಅಂದ್ರೆ ಮುಗ್ದಾಗ ಹೋತು. 3-3 ನೋಡ್ದಂಗೆ ಬಿಡ್ತ. ಮತ್ತೆ ಇನ್ನೊಂದು ಬಿಟ್ಟಿವಿ, ಕೋವಿಡ್ ಒಂದು ನೋಡಿಬಿಟ್ಟಿವಿ. ಎಲ್ಲ ಮುಗೀತಿ ನಮ್ಮದು. ಇದೊಂದು ಜೀವನ ಸಾರ್ಥಕ ಆಗಿಬಿಡುತ್ತೆ. ಮುಂದೆ ಜನರೇಷನ್ ಏನು ಸಿಗ್ತೈತೆ ಇಲ್ಲೋ ಗೊತ್ತಿಲ್ಲ, ನಮಗೆ ಮಾತ್ರ ಸಿಕ್ಕೈತಿ, ನೋಡಿವಿ. ಇದೊಂದು ಆಗಿಬಿಟ್ಟೈತಪ್ಪ ಅಂದ್ರೆ ನಮ್ಮ ಜೀವ ಸಾರ್ಥಕ ಆಗಿಬಿಡ್ತೈತಿ. ಬರ್ರಿ ಇವತ್ತು ಮ್ಯಾಚ್ ಯಾವ್ಯಾವ ನಡೆಯಕ್ಕೆ ಕುಂತಾವ ಅಂದ್ರೆ ಪಂಜಾಬ್ ವರ್ಸಸ್ RCB ಮ್ಯಾಚ್. ಇದು ಮ್ಯಾಚ್ ಹೆಂಗಪ್ಪ ಅಂದ್ರೆ ಈ ಕಡೆ 2 ಟೀಮ್ ಸ್ಟ್ರಾಂಗ್ ಅನ್ನೋಕ್ಕಿನ ನಮ್ಮ ಟೀಮ್ ಸ್ಟ್ರಾಂಗ್ ಅಂತ ಹೇಳ್ಬೋದು. RCB ಟೀಮ್ ಯಾಕಪ್ಪ ಅಂದ್ರೆ ಒಮ್ಮೆ ಅವರು ಗೆದ್ದಾರ, ನಮ್ಮ ಹೋಮ್ ಗ್ರೌಂಡಿಗೆ ಬಂದು, ಒಮ್ಮೆ ನಾವು ಅವ್ರ ಕಡೆ ಹೋಗಿ ಸೋಲಿಸಿ ಬಂದೀವಿ. ಇಬ್ಬರು ಸಮ ಅದಾವು. ಆದ್ರೆ ಈಗ ನಮ್ಮ RCB ಟೀಮ್ ಯಾಕೆ ಸ್ಟ್ರಾಂಗ್ ಅಪ್ಪ ಅಂದ್ರೆ ಈ ಕಡೆ ಬಾಲಿಂಗ್ ಬೆಂಕಿ, ಬ್ಯಾಟಿಂಗ್ ಬೆಂಕಿ, ಟೀಮ್ ಅಂತೂ ಬೆಂಕಿಯೋ ಬೆಂಕಿ ಹಚ್ಚಿ ಬಿಡೋದು ಇವತ್ತು. ಸ್ಟೇಡಿಯಂಗೆ ಬೆಂಕಿ ಹುರಿ ಹಚ್ಚಿ ಬಿಡೋದು ಇವತ್ತು ಸ್ಟೇಡಿಯಂಗೆ. ಹಂಗೆ ನಡಿತೈತಿ ಇವತ್ತು. ಟಾಸ್ಕ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಕೈತಿ. ಟಾಸ್ಕ್ ನಮ್ಮ RCB ಟೀಮ್ ಏನಾರ ಗೆತ್ತಪ್ಪ ಅಂದ್ರೆ, ಮ್ಯಾಚ್ನ ಗೆತ್ತಪ್ಪ ಅಂದ್ರೆ ಸೀದಾ ಹೋಗಿ ಫೈನಲ್ಗೆ ಹೋಗಿ ಚಿಕ್ಕ ಹೊಡ್ಕೊಂಡು ಕುದಿರ್ತೀವಿ. ಏನಿಲ್ಲ ಇವತ್ತು ಮ್ಯಾಚ್ ಅಂತ ನಮ್ದ ಐತಿ. ಪಂಜಾಬ್ ಕಡೆ ಪ್ಲೇಯರ್ಸ್ ಹೆಂಗಪ್ಪ ಅಂದ್ರೆ ಆ ಕಡೆ ಪ್ಲೇಯರ್ಸ್ ಅವು ಬಡಿ ಕಡಿನ ಪ್ಲೇಯರ್ಸ್, ಈ ಕಡೆ ನಮ್ಮ RCB ಪ್ಲೇಯರ್ಸ್ ಕೂಡ ಬಡಿ ಪ್ಲೇಯರ್ಸ್. ಆದ್ರೆ ನಮ್ಮ ಪ್ಲೇಯರ್ಸ್ 1, 2, 3 ವಿಕೆಟ್ ಹೋದಪ್ಪ ಅಂದ್ರೆ ಪುದು ಹೊಂಟ್ಬಿಡ್ತಾವ. ಆದ್ರೆ ಈ ಮಿಡಲ್ ಆರ್ಡ್ನಾಗ ಜಿತೇಶ್ ಶರ್ಮಾ ಅವ್ರು ಮನ್ನಿ ಮ್ಯಾಚ್ ಏನು ಆಡಿದ್ರಲ್ರಿ ಲಕ್ನೋ ಟೀಮಿಗೆ ಕೂಡ, ಅವನು ನೆನಪಿಟ್ಕೋಬೇಕು ಜೀವನ ಪರ್ಯಂತ. ಹಂಗತೆ ಆಡಿದ್ರು. ಟೀಮ್ ಕೂಡ ಬೆಂಕಿ ಐತಿ. ಬರ್ರಿ ಈಗ ಎಲ್ಲೆಲ್ಲಿ ವೀಕ್ ಐತಿ, ಎಲ್ಲೆಲ್ಲಿ ಸ್ಟ್ರಾಂಗ್ ಐತಪ್ಪ ಅಂದ್ರೆ ಬಾಲಿಂಗಿನಾಗ ನಮ್ಮ RCB ಟೀಮು ಸ್ವಲ್ಪ ಗೋಳಿತ್ತು. ಆದ್ರೆ ಈಗ ಜಾಸ್ತಿ ಹೆಸಲಿದ್ದವ್ರು ಕೂಡ ಬರ್ತಾರಂತ ಹೇಳ್ಯಾರ. ಈ ಕಡೆ ದಯಾಳ್ ಅವರು ಒಂದು ಸ್ವಲ್ಪ ಬಾರಿಂಗ್ ಬರ್ಬೇಕು. ಯಾಕಪ್ಪ ಧುಮ್ಶನ ರನ್ ಹೊಡ್ಸ್ಕೊಂಡು ಕೂತಾರೆ. ಏನು ಬಾಲ್ ಆಯ್ಕೆ ಬಿತ್ತಲ್ಲ, ಬಾಲ್ ಬ್ಯಾಟ್ಸ್ಮನ್ಗೆ ಸೀದಾ ಹೊರ್ಗ, ಏನು 1-2 ರನ್ ಏನು ಸುಡ್ಗಾಟಿಲ್ಲ, ಸೀದಾ ಹೊರ್ಗ ಬಿಡ್ತಾವು. ಯಾಕಂದ್ರೆ ದಯಾಳ್ ಅವರು ಸ್ವಲ್ಪ ಫಾರಿಂಗ್ ಬರ್ಬೇಕು. ಯಾಕಪ್ಪ ಅಂದ್ರೆ ಅಲ್ಲೇ ನಾವು ಏನು 4 ಓವರ್ ಏನಾರ ಇದಾಯ್ತಪ್ಪ ಅಂದ್ರೆ ನಮ್ಗೆ ಭಾಳ ಅನುಕೂಲ ಆಕೈತಿ. ಹಂಗೆ ಈಗ ಜಾಸ್ತಿ ಹೆಸರು ಬಂದ ಕಸಿ ಅವರು ಬಾಲಿಂಗ್ ಹತ್ರ ಬೆಂಕಿ ಐತಿ. 10 ಮ್ಯಾಚ್ನ 18 ವಿಕೆಟ್ ತಗೊಂಡ್ರೆ. ಈ ಕಡೆ ಭುವನೇಶ್ವರ್ ಕುಮಾರ್ ಅವರು ಕೂಡ 14 ಮ್ಯಾಚ್ ಆಡಿ ಕಾಯಿಸಿ ಅವರು 14 ವಿಕೆಟ್ ಅಂತ ತಗೊಂಡಾರ. ಈ ಕಡೆ ನಮ್ಮ ಟೀಮ್ ಟೇಬಲ್ನಾಗ 2ನೇ ಸ್ಥಾನಕ್ಕೆ ಐತಿ. ಆದ್ರೆ ಪಂಜಾಬ್ ಟೀಮ್ 1ನೇ ಸ್ಥಾನಕ್ಕೆ ಐತಿ. ಪಂಜಾಬ್ದು ಯಾಕೆ 1ನೇ ಸ್ಥಾನಕ್ಕೆ ಐತಪ್ಪ ಅಂದ್ರೆ ಸೇಮ್ ಅದವು. ಅವರು 14 ಆಡ್ಯಾರ, ನಾವು 14 ಆಡಿ. ಅವರು 9 ಗೆದ್ದಾರೆ, ನಾವು 9 ಗೆದ್ದೀವಿ. ಅವ್ರದ್ದು ಒಂದು ಡಿಶಿಮ್ ಆಗೈತೆ, ನಮ್ಮದು ಒಂದು ಉಳ್ಳೋಗೈತೆ. ಮಳೆ ನಿಂತ ಕಾಯಿಸಿ ಅವ್ರಿಗೊಂದು ಇವ್ರಿಗೊಂದು ಪಾಯಿಂಟ್ ಕೊಡ್ಕ ಸಮಾಧಾನ ಮಾಡಿದಲ್ರಿ, ಹಂಗಾಗೈತೆ. ಅವ್ರದ್ದು ಸೇಮ್ ಬಂದಿವಿ. ಆದ್ರೆ ರನ್ ರೇಟ್ನಾಗ ಆಟ ಒಂದು ಸ್ವಲ್ಪ ಅವ್ರು ಮುಂದೆ ಎಲ್ಲಿತ್ರ ಏನೈತೋ ಮರೆ ನಮಗೆ ಬೇಕಾಯ್ತು ಅನ್ನೋ ಒಂದು ಸೋತರ ಇನ್ನೊಂದು ಥರ ಇರ್ತೈತಲ್ಲ, ಏನೋ ಸೋಲಗಲ್ಲ ಆದ್ರೆ ಏನೋ ಒಂದು ಇರ್ತೈತಲ್ಲ, ಅದ್ರ ಸಂಬಂಧ ನಮ್ಮ ಟೀಮ್ ಸೋಲಂಗೆ ಕಾಣಲ್ಯಾಕ ಗೆಲ್ಲುತ್ತ. ಮೇನ್ ಏನಪ್ಪ ಅಂದ್ರೆ ನಮ್ಮ ಪವರ್ ಪ್ಲೇದಾಗ ನಮ್ಮ ಪಿಲ್ ಶಾರ್ಟ್ ಅವರು ಒಂದು ಸ್ವಲ್ಪ ನಿಂತ ಅಡಿಕಾಯಿಸಿ ಮಾನ್ಯ ಮ್ಯಾಚ್ ನಿಂತ ಅಡಿಕಾಯಿಸಿ ಏನೋ ಒಂದು ಸ್ವಲ್ಪ ರನ್ ಒಂದು 60-70 ಹೊಡೆದ್ರಪ್ಪ ಅಂದ್ರೆ ನಮ್ಗೆ ಭಾಳ ಅನುಕೂಲ ಆಕೈತ್ರಿ. ಹಂಗೆ ಇವತ್ತೂ ಕೂಡ ಅಡಿಕಾಯಿಸಿ ಏನು ಆಡ್ಬೇಕು. ನಮ್ಮ ಕಿಂಗ್ ಕೊಹ್ಲಿ ಅಂತೂ ಅದು ಆರೆಂಜ್ ಕ್ಯಾಪ್ ಈ ಸಮಯ ಎಲ್ಲಿ ಹೊಡ್ಕತ್ತೇನೋ ಅಂಥವು. ಏನು 30-36 ವರ್ಷ ಆತು, ಏನು ಹೆಂಗೆ ಪ್ಲೇಯರ್ ಆಡ್ದಂಗೆ ಆಡಕ್ಕೆ ಕೂತೈತಿ. ಮೊನ್ನೆ ಮ್ಯಾಚ್ ಅನುಷ್ಕಾ ಶರ್ಮಾ ಅವ್ರಿಗೆ ಒಂದು ಪ್ಲೇನ್ ಕಿಸ್ ಒಗ್ದಾನ, ಹಿಂಗೆ ಕೇಳ್ತಾನೆ ಇನ್ನೊಂದು 4 ಒಯ್ಯಿಲ್ಲ ಅಂತೇಳಿ. ಬರ್ರಿ ಇವತ್ತಿನ ಮ್ಯಾಚ್ ಅಂತ ತಿಂಡಿ ಮೇಲೆ ಐತಿ. ಬೆಂಕಿ ಬಬಲಾದಿ ಮ್ಯಾಚ್ನ ಅಂತ ಹೇಳ್ಬೋದು. ಅಂತ ಹೇಳಕ್ಕಿನ ಅಡಿಬಡಿಕೆ ಮ್ಯಾಚ್ ನಡಿತೈತಿ. ಈ ಮ್ಯಾಚ್ ಮುಗಿದಿಂದ ಮತ್ತೆ ಏನಾಕೈತಿ ಏನಿಲ್ಲ ಅಂತ ಮತ್ತೆ ಭೇಟಿಯಾಗಮ್ಮ ಅಂತ. ಆದ್ರೆ ನಮಗೆ ಬೇಕಾಗಿರೋದು ಈಗ ಟೀಮ್ ಡೇವಿಡ್ ಅವರು ಬಂದಾರ.
ನಮ್ಮ ಜಿತೇಶ್ ಶರ್ಮಾ ಅವರು ಕೂಡ ಏನು ಇವತ್ತು ಕ್ಯಾಪ್ಟನ್ಸಿ ಮುಂದುವರಿಸ್ತಾರೆ, ಏನು ರಜತ್ ಪಟ್ಟಿದವ್ರು ಅವ್ರು ಬಂದ ಕೈ ಕ್ಯಾಪ್ಟನ್ಸಿ ಮುಂದುವರಿಸ್ತಾರೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ರಜತ್ ಪಟ್ಟಿದವ್ರು ಅವರಿಗೆ ಸ್ವಲ್ಪ ಕೈ ಬೆರಳಿಗೆ ಇಂಜೂರಿ ಐತಿ, ಏನಾರ ಬಾಲ್ ಬಂದು ಬಿಡ್ತಪ್ಪ ಅಂದ್ರೆ ಮತ್ತೆ ಪ್ಲೇಯರ್ ಸೀದಾ ದೌಕಾನಿಗೆ ಹೋಗಿ ಬಿಡ್ಬೇಕಾಕೈತಿ. ಎಲ್ಲಿ ಅದು ಇದು ಆಳು ಮೂಳು ಬದಲಾ ಈ ಸೀಸನ್ನೇ ಪ್ಲೇಯರ್ಸ್ ಮಾತ್ರ ಏನು ಬೆಂಕಿ ಪ್ಲೇಯರ್ಸ್ ಆಡಕ್ಕೆ ಕುಂತಿದ್ರು. ಜೋಕೆಪ್ ಬೆತ್ತಲ್ಲು ಮತ್ತೆ ಈ ಕಡೆ ಪಡಿಕಲ್ ಅವರು ಅವು 2 ಪ್ಲೇಯರ್ ಹೋಗ್ಬಿಟ್ಟು ಏನು ಬೆಂಕ್ ಪ್ಲೇಯರ್ ಇದ್ದು ಏನಾರ ಇತ್ತಪ್ಪ ಬೆಂಕ್ ಪ್ಲೇಯರ್ ಇದ್ದು ಹೋಗ್ಬಿಟ್ಟು. ಈ ಕಡೆ ನಮ್ಮ 2 ಟೀಮ್ ಅದು RCB ಟೀಮ್ ಹೆಂಗಪ್ಪ ಅಂದ್ರೆ ಒಂದು ಟೀಮ್ ಬೆಂಕಿ ಆಡಾಕತ್ತಪ್ಪ, ಇನ್ನೊಂದು ಟೀಮ್ ನೋಡಕ್ ಕುಂದಿರ್ತೈತಿ. ಏನ್ರ ಆ ಟೀಮ್ಗೆ ಏನೋ ಚಾನ್ಸ್ ಕೊಟ್ರಪ್ಪ ಅಂದ್ರೆ ಹೊಡಿ ಬಡ್ಡಿ ಕಟ್ಟಿನ ತಿರುವಿ ಹೊಡ್ಬಿಡ್ತಾರೆ. ಕಾಯ್ಕೊಂಡ್ ಕೂತಾರೆ ಹುಲಿಗಳು, ಕಾಯ್ಕೊಂಡ್ ಕೂತಾವು. ನೋವು ಒಂದು ಜಿಂಕ್ ಏನಾರ ಮಾಡ್ತಪ್ಪ ಅಂದ್ರೆ ಹೆಂಗೆ ಬೆನ್ನು ಹತ್ತವು ಹಂಗತ್ತರ ಪ್ಲೇಯರ್ಸ್ ಕಾಯ್ಕೊತ್ ಕೂತಾವ. ಇವತ್ತು ಚಾನ್ಸ್ ಕೊಡ್ತಾರ, ನಾಳೆ ಚಾನ್ಸ್ ಕೊಡ್ತಾರಂತ ಕೊಡ್ತಾರ ಅಂತಾನೆ ಕುಂತಾವ. ಆದ್ರೆ ಅವು ಕೂಡ ಪ್ಲೇಯರ್ಸ್ ಬೆಂಕಿ ಪ್ಲೇಯರ್ಸ್ ಅದಾವು. ಈ ಕಡೆ ನಮ್ಮ RCB ಸ್ಕ್ವಾಡ್ ಕೂಡ ಬೆಂಕಿ ಐತಿ. ಇವತ್ತು 1-2 ಚೇಂಜ್ ಆಕ್ಕವು. ಜಾಸ್ ಹೆಜಲ್ವುಡ್ ಅವ್ರು ಬರ್ತಾರೆ ಮತ್ತೆ ಟಿಮ್ ಡೇವಿಡ್ ಅವ್ರು ಬರ್ತಾರಂತ, ಏನೋ ಸರ್ಪ್ರೈಸ್ ಕೊಡ್ತಾರಂತ ಜಿತೇಶ್ ಶರ್ಮಾ ಅವ್ರು ಹೇಳಿದ್ರು. ಬರೀ ಇವತ್ತು ಸಂಜೆಗೆ ಏನು ಆಕೈತೆ ಅಂತ ನೋಡಮಂತ. ನಮಸ್ಕಾರ ರೀ, ನಮಸ್ಕಾರ.